ಹಾಯ್ ಗೈಸ್, ದುಬೈಯಲ್ಲಿನ ನನ್ನ ಕೆಲಸದಲ್ಲಿನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಒಂದು ಸಣ್ಣ ವಿಡಿಯೋ ಮಾಡ್ತಿದ್ದೀನಿ. ಆಫೀಸಿಗೆ ಹೋಗೋ ಮೊದಲು ಒಂದು ಕಾಫಿ ಕುಡಿಯೋದೊಂದು ಡೈಲಿ ಹವ್ಯಾಸ. ಹಾಗೆ ನಾನೇ ಖುದ್ದಾಗಿ ಒಂದು ಕಾಫಿ ಮಾಡ್ತೇನೆ ಡೈಲಿ ಬೆಳಿಗ್ಗೆ. ಇದು ಕಾಫಿ ಮಾಡುವ ಮಿಷಿನ್ ನೋಡಿ. ಸೊ ಕಾಫಿ ಮಾಡಿ ಅದಾದ ನಂತರ ಈ ಕಾಫಿನ ತಗೊಂಡು ಆಫೀಸಲ್ಲಿ ಹೋಗಿ ನನ್ನ ವರ್ಕು ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಆಫೀಸ್ ಏರಿಯಾ, ಟೆಂಟ್ ಮಜ್ಲಿಸ್ ಅಂತಲೂ ಹೇಳ್ತೇವೆ. ಬೆಳಿಗ್ಗೆ 9 ಗಂಟೆ ನನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಮೇ ಬಿ ಯಾರೂ ಬರಲಿಲ್ಲ ಕಾಣುತ್ತೆ, ನಾನೇ ಫಸ್ಟ್ ಬಂದಿರಬೇಕು. ಸೊ ಇದು ನನ್ನ ಸಿಸ್ಟಮ್, ನಾನು ವರ್ಕ್ ಮಾಡುವಂಥ ಪ್ಲೇಸ್. ನನ್ನ ವರ್ಕ್ ರೋಲ್ ಬಂದು ಆ್ಯಸ್ ಎ ಸ್ಟೋರ್ ಕೀಪರ್. ಸೊ ಅದರಿಂದ ಬೆಳಗ್ಗೆ ಬಂದು ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಅಥವಾ ಇನ್ವೆಂಟ್ರಿ ಯಾವುದಾದ್ರೂ ಡಾಟಾ ಎಂಟ್ರಿ ಹಾಕೋದಿದ್ದರೆಲ್ಲ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಹಾಫ್ ಆ್ಯನ್ ಅವರಿಂದ 1 ಅವರ್ ತನಕ ನನ್ನ ಸಿಸ್ಟಮಲ್ಲಿರೋ ಎಲ್ಲ ಅಪ್ಡೇಟ್ ಮಾಡಿ ಅದಾದ ನಂತರ ಏನಾದರೂ ಮೇಲ್ ಇತ್ತ ಕಂಪ್ನಿಯಿಂದ ಎಲ್ಲ ಚೆಕ್ ಮಾಡಿ ನನ್ನ ವರ್ಕನ್ನು ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಆಫೀಸ್ ಹತ್ರ ತುಂಬ ಬೆಕ್ಕಿನ ಮರಿಗಳು ಉಂಟಾಯ್ತಾ ನೋಡಿ, ಹೇಗೆ ಆಟ ಆಡ್ತುಂಟಂತ. ಹಾಗೆ ನೋಡಿ, ಇದು ಖಜೂರ್ ಗಿಡ. ನಮ್ಮ ಆಫೀಸ್ ಸುತ್ತಮುತ್ತ ತುಂಬ ಖಜೂರ್ ಗಿಡ ಉಂಟು, ಫ್ರೆಶ್ ಖಜೂರ್ ಗಿಡ. ಈಗ ಒಂದು ತಿಂಗಳಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತಾರೆ, ಟೈಮ್ ಬಂದಿದೆ ನೋಡಿ. ಇದೊಂದು ಬೆಕ್ಕು ಮರಿ ಹಾಕಿದೆ, ಒಂದು 1 ಮಂತಿನ ಮರಿ, ಎಷ್ಟು ಕ್ಯೂಟ್ ಉಂಟು ನೋಡಿ. ಆಫೀಸ್ ವರ್ಕ್ ಮುಗಿದ ಮೇಲೆ ನಾನು ವಿಲ್ಲಾ ಕಡೆ ಹೋಗಬೇಕಾಗುತ್ತೆ. ಇಲ್ಲಿಂದ ನಾನು ಆಫೀಸಿಂದ ವಿಲ್ಲಾ ಹೋಗಲಿಕ್ಕೆ ಒಂದು 1 ಕಿಲೋಮೀಟ್ರ್ ಆಗುತ್ತೆ. ನಾನು ವೆಹಿಕಲಲ್ಲಿ ಹೋಗ್ತೀನಿ. ಸೊ ಇದು ನನ್ನ ವೆಹಿಕಲ್. ಸೊ ಇದು ಎಲ್ಲ ವಿಲ್ಲಾ ಏರಿಯಾ ಆಯಿತಾ. ನಾನು ಡೀಪಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಜಸ್ಟ್ ಮೇಲಿನ ಮೇಲೆ ತೋರಿಸ್ತೀನಿ ಅಷ್ಟೇ. ಹಾಗೆ ಇಲ್ಲಿ ನೋಡಿ, ಹರಿಣ ಅಂತ ಹೇಳ್ತಾರೆ, ಜಿಂಕೆಯ ಮತ್ತೊಂದು ಬ್ರೀಡ್. ಇದು ಇಲ್ಲಿ ತುಂಬ ಉಂಟು, ಅಂದರೆ ಇಲ್ಲೊಂದು 10-15 ಹಣ್ಣು ಬಿಟ್ಟಿದ್ದಾರೆ. ಇದು ಎಲ್ಲ ವಿಲ್ಲಾ ಕಡೆ ಪ್ರಾಣಿ ಪಕ್ಷಿಗಳು ತುಂಬ ಉಂಟಾಯ್ತಾ, ನವಿಲಾಗಲಿ ಜಿಂಕೆ ಈ ಥರ ಆಗಲಿ. ಇದು ನೋಡಿ, ಒಂದು ಆಸ್ಟ್ರಿಚ್ ಪಕ್ಷಿ ಒಂದೇ ಉಂಟು, ಇದಕ್ಕೆ ಏಜು ಕೂಡ ಆಗಿದೆ. ಇದು ಇಲ್ಲಿನ ಪಕ್ಷಿ ಕೂಡ. ಹಾಗೆ ನೋಡಿ, ನವಿಲುಗಳು ತುಂಬ ಉಂಟು ಈ ಸೈಡಲ್ಲೆಲ್ಲ, ನವಿಲು, ಅದೇ ರೀತಿ ಬಾತುಕೋಳಿಗಳು, ಆಮೇಲೆ ತುಂಬ ಪಕ್ಷಿಗಳು ಉಂಟಾಯ್ತಾ. 12 ಗಂಟೆ ಆದ ತಕ್ಷಣ ನಮ್ಮ ಊಟದ ಟೈಮು. ನಾನೀಗ ಕೆಫಿಟೇರಿಯಾ ಹೋಗ್ತಿದ್ದೀನಿ. ಇದು ಲೇಬರ್ ಅಕೊಮಡೇಷನ್ ಏರಿಯಾ ಕೂಡ ಹೌದು ನೋಡಿ, ಇದು ಈ ಏರಿಯಾ. ಊಟ ಮಾಡೋ ಟೈಮಲ್ಲಿ ಒಂದು ಸಣ್ಣ ಹಕ್ಕಿ ಮರಿ ಕೆಳಗೆ ಬಿದ್ದಿತ್ತಾಯ್ತಾ. ಇಲ್ಲಿ ಮರಗಳುಂಟು, ತುಂಬ ಹಕ್ಕಿ ಮರಿಗಳು ಕೂಡ ಉಂಟು. ಸೊ ಅಮ್ಮ ಕಿರಿಸ್ತಾಡ್ತಿತ್ತು. ಸೊ ನಾನು ಈ ಹಕ್ಕಿ ಮರಿನ ತಗೊಂಡೋಗಿ ಅದರ ಅಮ್ಮನ ಮಡಿಲಿಕ್ಕೆ ಕೊಟ್ಟೆ. ಸೊ ನೋಡಿ, ಈಗ ಇಷ್ಟು ತುಂಬ ಪ್ರೀತಿಯಿಂದ ಅದಕ್ಕೆ ಆಹಾರ ಕೊಡ್ತಾ ಉಂಟು. ನನಗೂ ಖುಷಿ ಆಯಿತು. ಪುಣ್ಯಕ್ಕೆ ಅದು ಬೆಕ್ಕಿನ ಕಣ್ಣಿಗೆ ಸಿಗಲಿಲ್ಲ, ಆದರೆ ಬೆಕ್ಕು ತಿಂತಿತ್ತು. ನೋಡ್ಲಿಕ್ಕೆ ಹೋದರೆ 2 ಮರಿಗಳುಂಟು, ಒಂದಲ್ಲ 2 ಮರಿ ನೋಡಿ, ಇಲ್ಲಿ ಕಾಣುತ್ತುಂಟ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇವೆ. ಸರಿ, ಹಾಗಾದರೆ ನನ್ನ ವರ್ಕ್ ಮುಗೀತು. 6 ಅವರ್ ಡ್ಯೂಟಿ ಆದ ನಂತರ ನನಗೀಗ ಮನೆ ಹೋಗೋ ಸಮಯ. ಈ ಒಂದು ಸಣ್ಣ ವಿಡಿಯೋ ನನ್ನ ದುಬೈಲಿ ಯಾವ ಥರ ವರ್ಕ್ ಉಂಟಂತ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ. ಬಾಯ್ ಬಾಯ್.